ಜಗತ್ತು ಕೇವಲ ಎರಡು ತರಹದ ಜನರನ್ನ ಗುರುತಿಡಿಯುತ್ತೆ, ಬೇಟೆಗಾರ ಮತ್ತೆ ಬೇಟೆನ. ಏನಾದ್ರೂ ನೀವು ಬೇಟೆ ಆಗಿದ್ರೆ ಆಗ ಜಗತ್ತು ನಿಮ್ಮನ್ನ ತುಳಿದಾಕ್ಬಿಡುತ್ತೆ. ಆದ್ರೆ ಏನಾದ್ರೂ ನೀವು ಬೇಟೆಗಾರ ಆಗಿದ್ರೆ ಆಗ ಜಗತ್ತು ನಿಮ್ಮಿಂದ ಹೆದರೋದು ಶುರು ಮಾಡುತ್ತೆ. ಈ ಜಗತ್ತು ಒಂದು ಯುದ್ಧದ ಮೈದಾನ, ಒಂದು ಈ ರೀತಿ ಯುದ್ಧ. ಅದರಲ್ಲಿ ಕೇವಲ ಎಲಕ್ಕಿಂತ ಶಕ್ತಿಶಾಲಿನೇ ಗೆಲ್ತಾನೆ. ಇಲ್ಲಿ ದುರ್ಬಲ ವ್ಯಕ್ತಿಗಳು ಕೇವಲ ಒಂದು ಚಿಕ್ಕ ಮೀನಿನ ಹಾಗೆ ದೊಡ್ಡ ಬೇಟೆಗಾರರ ಬೇಟೆ ಆಗ್ತಾರೆ. ಯಾವ ದಿನ ನಿಮಗೆ ಈ ಜಗತ್ತಿನ ನಿಜವಾದ ಸತ್ಯ ಅರ್ಥ ಆಗುತ್ತೋ ಆ ದಿನ ನೀವು ಕೇವಲ ಒಂದು ನಿರ್ಧಾರ ತಗೋತೀರಾ, ಬೇಟೆಗಾರ ಆಗು ಅಥವಾ ಬೇಟೆ ಆಗು. ಏನಾದ್ರೂ ನೀವು ಮೆಂಟಲಿ ಅಂಡ್ ಫಿಸಿಕಲಿ ವೀಕ್ ಇದ್ರೆ ಈ ಜಗತ್ತಿನ ಜನರು ನಿಮ್ಮನ್ನ ದಿನಾ ಸತಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಜನ ನಿಮಗೆ ತಮಾಷೆ ಮಾಡ್ತಾರೆ, ನಿಮ್ಮಿಂದ ಚಿಕ್ಕ ಚಿಕ್ಕ ವಿಷಯಗಳನ್ನ ದೂರ ಇಡ್ತಾರೆ. ಯಾವ ತರ ಅಂದ್ರೆ ಲೈಕ್ ಯು ಆರ್ ನಾಟ್ ಸೋ ಇಂಪಾರ್ಟೆಂಟ್. ಮತ್ತೆ ನಿಮ್ಮನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡ್ತಾರೆ. ಒಬ್ಬ ನಿಮಗೆ ಸುಳ್ಳು ಹೇಳಿದ್ರೆ ಒಬ್ಬ ನಿಮಗೆ ಮೋಸ ಮಾಡ್ತಾನೆ. ಹೇಳೋದಕ್ಕಂತೂ ಎಲ್ಲ ನಿಮ್ಮ ಸ್ನೇಹಿತರೆ, ಆದ್ರೆ ನಿಜವಾದ ಸಮಯದಲ್ಲಿ ನೀವು ಬೀಳ್ತಾ ಇರೋದನ್ನ ನೋಡಿ ನಗೋರೆ ಎಲ್ಲಕ್ಕಿಂತ ಜಾಸ್ತಿ ಇರ್ತಾರೆ. ಆದ್ರೆ ಏನಾದ್ರೂ ನೀವು ನಿಮ್ಮನ್ನ ಒಬ್ಬ ಮಾನ್ಸ್ಟರ್ ರೀತಿ ಮಾಡಿದ್ರೆ ಫಿಸಿಕಲಿ ಅಂಡ್ ಮೆಂಟಲಿ, ಆಗ ಜಗತ್ತು ನಿಮ್ಮಿಂದ ಕಿರಿಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡುತ್ತೆ. ಇವತ್ತು ನಾನು ನಿಮಗೆ ಈ ರೀತಿ ರೂಲ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಅದು ನಿಮ್ಮನ್ನ ಒಬ್ಬ ಈ ರೀತಿ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಅವನನ್ನ ಯಾರು ಸೋಲಿಸದೇ ಇರೋದು, ಅವನಿಗೆ ಬೇರೆಯವರು ಮೋಸ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಮತ್ತೆ ಅವನಿಗೆ ಜಗತ್ತು ಕೇವಲ ಒಂದೇ ಹೆಸರಿಂದ ಗುರುತಿಡಿಬೇಕು, ದ ಬೀಸ್ಟ್, ರಾಕ್ಷಸನಂತೆ. ಒಬ್ಬ ಈ ರೀತಿ ಬೀಸ್ಟ್, ಅವನು ಯಾರ ಮುಂದೆನೂ ಬಗ್ಗಲ್ಲ, ಯಾರಿಂದಾನು ಹೆದರಲ್ಲ, ಮತ್ತೆ ಯಾರದು ಕೇಳಲ್ಲ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಮನಸ್ಸಿಂದ ಒಂದು ಮಾತು ಕೊಡಬೇಕಾಗತ್ತೆ. ನೀವು ಈ ವಿಡಿಯೋನ ಯಾವುದೇ ಸ್ಕಿಪ್ ಮಾಡದೆ, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಧ್ಯಾನದಿಂದ ನೋಡ್ತೀರಾ, ಮತ್ತೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಈಗ ನೀವು ತಯಾರಿದ್ರೆ ಆಗ ಕಮೆಂಟ್ಸ್ ಅಲ್ಲಿ ಬರೀರಿ ಐ ಆಮ್ ಬೀಸ್ಟ್, ಮತ್ತೆ ಈ ವಿಡಿಯೋನ ಹೇಳ್ದ ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಮ್ಯಾಜಿನ್, ನೀವೊಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಅಲ್ಲಿ ಸೀಟ್ ಸಿಕ್ಕಿರಲ್ಲ, ಅದಕ್ಕೆ ನೀವು ನಿಂತೇ ಟ್ರಾವೆಲ್ ಮಾಡ್ತಿದ್ದೀರಾ. ಮತ್ತೆ ನಿಮ್ಮ ಪಕ್ಕದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಅವನು ನೋಡೋದಕ್ಕೆ ಕಟ್ಮಸ್ತ್ ಆಗಿ ಸರಿಯಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾನೆ, ಮತ್ತೆ ನೀವು ನೋಡೋದಕ್ಕೆ ವೀಕ್ ಕಾಣ್ತೀರಾ. ಮತ್ತೆ ಆ ವ್ಯಕ್ತಿ ಜೊತೆ ನಿಮ್ಮ ಮಾತುಕತೆ ನಡೆದು ವಾದ ಆಗೋಯ್ತು. ಈಗ ವ್ಯಕ್ತಿ ನಿಮಗೆ ಹೊಡೆಯೋದಕ್ಕೂ ಮೊದಲು 1 ಸೆಕೆಂಡ್ ಯೋಚಿಸ್ತಾನ. ಆನ್ಸರ್ ಈಸ್ ನೋ, ಇಲ್ಲ. ಯಾಕಂದ್ರೆ ಆ ವ್ಯಕ್ತಿಯ ಬ್ರೈನ್ ಅವನಿಗೆ ಹೇಳುತ್ತೆ ನೀನಂತೂ ಸ್ಟ್ರಾಂಗ್ ಇದೆಯಾ, ಅವನಂತೂ ನೋಡೋದಕ್ಕೆ ಶಿಲೆ ಕೆತ್ತ ತರ ಇದ್ದಾನೆ, ಹೊಡಿ ಅವನಿಗೆ. ಮತ್ತೆ ಈಗ ನಿಮ್ಮ ಮೈಂಡ್ ಹೇಳುತ್ತೆ ಅರೆ ನೀನ್ ತುಂಬಾ ವೀಕ್ ಇದೆಯಾ, ಮೊದಲು ಕೈ ಎತ್ಬೇಡ. ಅಂದ್ರೆ ಮೊದಲು ನೀವು ಸ್ವಲ್ಪ ಖಂಡಿತ ಹೆದರ್ತೀರಾ. ದಟ್ ಈಸ್ ದ ಪವರ್ ಆಫ್ ಫಿಸಿಕಲ್ ಸ್ಟ್ರೆಂತ್. ನಾನು ತುಂಬಾ ವ್ಯಕ್ತಿಗಳನ್ನ ನೋಡಿದ್ದೀನಿ, ಅವರು ತಮ್ಮ ವೈಫ್, ತಂಗಿ ಮತ್ತೆ ಮಗಳನ್ನ ಕರ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಮತ್ತೆ ಕೆಲವು ಹಲ್ಕಟ್ ಜನ ಲುಚ್ಚಾ ಸ್ಟೂಡೆಂಟ್ಸ್ ಗಳು ಅವರ ವೈಫ್, ತಂಗಿ ಅಥವಾ ಮಗಳನ್ನ ಗುರಾಯಿಸ್ತಿರ್ತಾರೆ. ಮತ್ತೆ ಆ ವ್ಯಕ್ತಿ ಲಿಟರಲಿ ಏನು ಹೇಳೋದಿಲ್ಲ. ಒಬ್ಬ ವ್ಯಕ್ತಿಲಿ ಮೊದಲು ಕಾಣೋದೆ ಅವನ ಬಾಡಿ ಸ್ಟ್ರಕ್ಚರ್. ಅದಕ್ಕೆ ಏನಾದ್ರೂ ನಿಮ್ಮ ಬಾಡಿ ಸ್ಟ್ರಕ್ಚರ್ ನೋಡೋದಕ್ಕೆ ವೀಕ್ ಕಾಣ್ತಿದ್ರೆ ಜನ ನಿಮ್ಮನ್ನ ಲೈಟ್ ಆಗಿ ತಗೋತಾರೆ, ಮತ್ತೆ ನಿಮ್ಮ ಮೈಂಡ್ ಕೂಡ ನಿಮ್ಮನ್ನ ಲೈಟ್ ಆಗಿ ತಗೊಳುತ್ತೆ, ಎಲ್ಲಾ ಕಡೆಗೆ ಎಣಿಸ್ತಾರೆ. ಅಂಡ್ ದಟ್ ಈಸ್ ಫ್ಯಾಕ್ಟ್. ಇದನ್ನ ನೀವು ಬದಲಿಸೋದಕ್ಕಾಗಲ್ಲ. ಜನ ಒಬ್ಬ ಸ್ಟ್ರಾಂಗ್ ವ್ಯಕ್ತಿನ ಯಾವ ತರ ಟ್ರೀಟ್ ಮಾಡ್ತಾರೋ ಆ ತರ ಒಬ್ಬ ವೀಕ್ ವ್ಯಕ್ತಿ ಜೊತೆ ಯಾವತ್ತೂ ನಡೆಯಲ್ಲ. ಬೇಕಿದ್ರೆ ಲುಕಿಸಮ್ ಆನಿಮೆ ಇದೆ, ಒಂದ್ಸರಿ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಈ ಕಲಿಯುಗದಲ್ಲಿ ಏನಾದ್ರೂ ತಲೆ ಎತ್ತಿ ನಡಿಬೇಕು ಅಂದ್ರೆ ಆಗ ನೀವು ಫಿಸಿಕಲಿ ಸ್ಟ್ರಾಂಗ್ ಆಗ್ಲೇಬೇಕಾಗತ್ತೆ. ನಾನಿಲ್ಲಿ ಇದನ್ನ ಹೇಳ್ತಿಲ್ಲ ನೀವು ಎಲ್ಲವನ್ನ ಬಿಟ್ಟು ಇಡೀ ದಿನ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂತ. ನೋ, ಇಲ್ಲ. ನೀವು ನಿಮ್ಮ ಬಾಡಿ ಇಷ್ಟಾದ್ರೂ ಸ್ಟ್ರಾಂಗ್ ಆಗಿಟ್ಟಿರ್ಬೇಕು. ನಾಳೆ ಏನಾದ್ರೂ ಒಬ್ಬ ವ್ಯಕ್ತಿ ನಿಮ್ಗೆ ಸ್ವಲ್ಪ ತಳ್ಳಿದ್ರು ನೀವು 10 ಹೆಜ್ಜೆ ಹಿಂದೆ ಹೋಗ್ಬಾರ್ದು. ಏನಾದ್ರೂ ನಿಮ್ಮ ಕಪಾಳಕ್ಕೆ ಒಂದ್ ಏಟ್ ಬಿದ್ರು ನಿಮ್ಮ ತಲೆ ತಿರುಗಬಾರ್ದು. ಸ್ಟ್ರಾಂಗ್ಲಿ ನಿಂತು ಅದಕ್ಕೆ ಪ್ರತಿಯುತ್ತರ ಕೊಡೋ ರೀತಿ ಇರಬೇಕು. ಕೇವಲ ನೀವು ಇಷ್ಟು ಸ್ಟ್ರಾಂಗ್ ಅಂತೂ ಇಟ್ಟಿರಿ ನಿಮ್ಮನ್ನ. ಈಗ ಪ್ರಶ್ನೆ ಇದೆ, ಬಾಡಿನ ಹೇಗೆ ಸ್ಟ್ರಾಂಗ್ ಇಡೋದು? ಗಮನ ಇಟ್ಟು ಕೇಳಿ. ಈ ವಿಡಿಯೋನ ನೀವು ಕೊನೆ ತನಕ ಪೂರ್ತಿ ನೋಡಿದ ಮೇಲೆ ನೀವು ಎಲ್ಲಕ್ಕಿಂತ ಮೊದಲು ಫೋನ್ ನ ಸೈಡ್ ಅಲ್ಲಿ ಇಡಿ, ಮತ್ತೆ ಒಂದು ಕನ್ನಡಿಯ ಮುಂದೆ ಹೋಗಿ ನಿಮ್ಮ ಬಾಡಿ ಸ್ಟ್ರಕ್ಚರ್ ನೋಡಿ. ನಿಮ್ಮ ಬಾಡಿ ಸ್ಟ್ರಕ್ಚರ್ ನೋಡೋದಕ್ಕೆ ವೀಕ್ ಆಗಿ ಕಾಣುತ್ತಾ ಅಥವಾ ಇಲ್ವಾ? ಏನಾದ್ರೂ ಹೌದು ಅಂದ್ರೆ ಆಗ ಒಂದು ಪೆನ್ ಅಂಡ್ ಪೇಪರ್ ತಗೊಂಡು ಕೂತ್ಕೊಳ್ಳಿ. ಎಲ್ಲಕ್ಕಿಂತ ಮೊದಲು ನಿಮ್ಮ ಹೈಟ್ ಅಂಡ್ ವೇಟ್ ಬರೀರಿ. ಮತ್ತೆ ನೆಕ್ಸ್ಟ್ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಒಂದು ಪರ್ಫೆಕ್ಟ್ ಡಯಟ್ ಪ್ಲಾನ್ ಮಾಡಿ. ಅಂದ್ರೆ ನೀವು ಡೈಲಿ ಎಷ್ಟು ಕ್ಯಾಲರಿ ತಿನ್ಬೇಕು, ಎಷ್ಟು ಪ್ರೋಟೀನ್ ತಿನ್ಬೇಕಾಗತ್ತೆ, ಎಲ್ಲ ಪರ್ಫೆಕ್ಟ್ಲಿ ರಿಸರ್ಚ್ ಮಾಡಿ ಬರ್ದಡಿ. ಮತ್ತೆ ಅದನ್ನ ಪ್ರತಿದಿನ ಫಾಲೋ ಮಾಡಿ. ಈಗ ಬರೋಣ ಎಕ್ಸರ್ಸೈಸ್ ಕಡೆ. ಡೈಲಿ ನೀವು ಕಡಿಮೆ ಅಂದ್ರೂ 45 ನಿಮಿಷ ಎಕ್ಸರ್ಸೈಸ್ ಮಾಡಬೇಕು. ಮತ್ತೊಂದಿನ ರೆಸ್ಟ್ ತಗೋಬೇಕು. ಶುರುವಿನಲ್ಲಿ ಫೇಸ್ ಸ್ಟ್ರಕ್ಚರ್ ನ ಸ್ಟ್ರಾಂಗ್ ಮಾಡೋದಕ್ಕೆ ಮೂವಿಂಗ್ ಮಾಡಬಹುದು, ಚ್ಯೂಯಿಂಗ್ ಗಮ್ ಅಥವಾ ಕ್ಯಾರೆಟ್ ರೀತಿ ತರಕಾರಿ ಆಗಿಬಹುದು. ನೆಕ್ಸ್ಟ್ ಸ್ಟ್ರಾಂಗ್ ಮಾಡೋದಕ್ಕೆ ಈ ಎಕ್ಸರ್ಸೈಸ್ ಮಾಡಿ. ಚೆಸ್ಟ್ಗೆ ಈ ಎಕ್ಸರ್ಸೈಸ್ ಮಾಡಿ. ಆರ್ಮ್ಸ್ಗೆ ಈ ಎಕ್ಸರ್ಸೈಸ್ ಮಾಡಿ. ಲೆಗ್ಸ್ಗೆ ಈ ಎಕ್ಸರ್ಸೈಸ್ ಮಾಡಿ. ಫಿಂಗರ್ಸ್ ನ ಸ್ಟ್ರಾಂಗ್ ಮಾಡೋದಕ್ಕೆ ಈ ಎಕ್ಸರ್ಸೈಸ್ ನ ಮಾಡಬಹುದು.
ಒಬ್ಬ ಮಾನ್ಸ್ಟರ್ ಕೇವಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ, ಬದಲಿಗೆ ಮೆಂಟಲಿ ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಆಗಿರ್ತಾನೆ. ಜಗತ್ತಿನ ಡೇಂಜರಸ್ ವ್ಯಕ್ತಿಗಳು ಅವರಾಗಿರ್ತಾರೆ ಯಾರು ತಮ್ಮ ಇಮೋಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಗೊತ್ತಿರುತ್ತೋ. ಅವರಿಗೆ ಯಾವುದೇ ಕೋಪ, ಪ್ರೀತಿ ಅಥವಾ ಭಯ ಯಾವುದು ಕಂಟ್ರೋಲ್ ಮಾಡೋದಿಲ್ಲ. ನೀವು ನಿಮ್ಮ ಮೆಂಟಲ್ ಹೆಲ್ತ್ ನ ಎಷ್ಟು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಮುಂದೆ ಯಾರಾದ್ರೂ ಇರ್ಲಿ, ಎಷ್ಟೇ ತೊಂದರೆ ಬರಲಿ, ನಿಮ್ಮ ಕಣ್ಣಲ್ಲಿ 1% ಭಯನೂ ಇರಬಾರ್ದು. ಲೈಫ್ ಅಲ್ಲಿ ಏನೇ ಆಗ್ಲಿ, ಲಿಟ್ರಲಿ ಏನೇ ಆದ್ರೂ ನೀವು ಸ್ಟ್ರಾಂಗ್ಲಿ ಅದನ್ನ ಎದುರಿಸುವಷ್ಟು ಕ್ಷಮತೆ ಇಡಿ. ಸದಾ ಈ ಮಾತನ್ನ ನೆನಪಿಡಿ. ಜೀವನದಲ್ಲಿ ಹೇಗಾದ್ರೂ ಸಾಯಲೇಬೇಕು, ಅದಕ್ಕೆ ಪ್ರತಿದಿನ ಡಿಪ್ರೆಷನ್, ಟೆನ್ಷನ್, ಭಯನ ಇಟ್ಕೊಂಡು ಸಾಯಬಾರ್ದು. ಲೈಫ್ ನ ಬಿಂದಾಸ್ ಬದುಕಬೇಕು. ಏನೆಲ್ಲ ನಡೀತೋ ಅದಾಗಿದೆ, ಈಗ ಜಸ್ಟ್ ಅಕ್ಸೆಪ್ಟ್ ಇಟ್ ಅಂಡ್ ಮೂವ್ ಆನ್. ಒಂದ್ಸರಿ ಯೋಚನೆ ಮಾಡಿ, ನಮ್ಮ ಪೂರ್ವಜರು ಯುದ್ಧ ಮಾಡ್ತಿದ್ರು, ಶತ್ರುಗಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ರು. ಮತ್ತೆ ನಾವು, ನಮ್ಮ ಜನರೇಷನ್ ಹೇಗಾಗಿದೆ ಅಂದ್ರೆ ನಾವು ಹೆಜ್ಜೆ ಹೆಜ್ಜೆಗೂ ಹೆದರ್ತೀವಿ, ದೆವ್ವಗಳ ತನಕ ಹೆದರ್ತೀವಿ, ಮತ್ತೆ ಕೇವಲ ಕಮೆಂಟ್ ಸೆಕ್ಷನ್ ಅಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀವಿ. ಒಬ್ಬ ಸ್ಟ್ರಾಂಗ್ ಮೆಂಟಾಲಿಟಿ ಇರೋ ವ್ಯಕ್ತಿ ಸೋಷಿಯಲ್ ಮೀಡಿಯಾದ ಹುಚ್ಚಾಟದಲ್ಲಿ ತಗಲಾಕೊಳ್ಳಲ್ಲ. ಅವರು ಕೇವಲ ತಮ್ಮ ಮೇಲೆ ಫೋಕಸ್ಡ್ ಆಗಿರ್ತಾರೆ, ತಮ್ಮ ಬಾಡಿ ಮತ್ತೆ ಗೋಲ್ಸ್ ಮೇಲೆ ಗಮನ ಕೊಡ್ತಾರೆ. ನೀವು ಒಳಗಿಂದ ಕಲ್ಲಾಗಬೇಕಾಗತ್ತೆ. ಎಷ್ಟು ಗಟ್ಟಿ ಅಂದ್ರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ನಿಮಗೆ ನಿಮ್ಮ ಗೋಲ್ಸ್ ಇಂದ ದೂರ ಮಾಡದೇ ಇರೋಷ್ಟು. ಒಬ್ಬ ಮಾನ್ಸ್ಟರ್ ಒಳಗಿಂದ ಬಂಡೆ ಕಲ್ಲಾಗಿರ್ತಾನೆ. ನೋ ಇಮೋಷನ್ಸ್, ನೋ ವೀಕ್ನೆಸ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹುಡುಗಿಯರು ಅವರು ತಮ್ಮ ದೇಹ ಪ್ರದರ್ಶನ ಮಾಡಿ ನಮ್ಮ ಕೈಗಳ ಕಂಟ್ರೋಲ್ ತಗೊಳ್ಳದೇ ಇರೋಷ್ಟು ಅಷ್ಟು ದೊಡ್ಡ ಬಂಡೆ ಕಲ್ಲಾಗಬೇಕಾಗತ್ತೆ. ಈ ಜಗತ್ತಲ್ಲಿ ಎಲ್ಲಕ್ಕಿಂತ ಶಕ್ತಿಶಾಲಿ ವ್ಯಕ್ತಿ ಅವನಾಗಿರ್ತಾನೆ ಯಾರು ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ತನ್ನನ್ನ ಕಂಟ್ರೋಲ್ ಮಾಡ್ತಾನೋ. ಕೆಲವು ಜನ ಎಷ್ಟು ವೀಕ್ ಇರ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಹುಡುಗಿನ ಕೇವಲ ಹಿಂದೆಯಿಂದ ನೋಡಿನೇ ಮಾಸ್ ಮಾಡ್ಕೋತಾರೆ. ಗುರು, ಸ್ವಲ್ಪನಾದ್ರೂ ಯೋಚಿಸು, ಯಾಕೆ ಮಾಡ್ತಿದ್ಯಾ, ಅದರ ಕಾರಣ ಏನು? ಅದಕ್ಕೆ ಏನಾದ್ರೂ ನೀವು ಒಂದು ಮಾನ್ಸ್ಟರ್ ಆಗ್ಬೇಕು ಅಂತ ಇದ್ರೆ ಆಗ ಫಿಸಿಕಲಿ ಸ್ಟ್ರಾಂಗ್ ಆಗೋ ಜೊತೆಲಿ ಮೆಂಟಲಿ ಜಾಸ್ತಿ ಸ್ಟ್ರಾಂಗ್ ಆಗ್ಬೇಕಾಗತ್ತೆ. ಈಗ ಮಾತಾಡೋಣ, ಮೆಂಟಲಿ ಸ್ಟ್ರಾಂಗ್ ಹೇಗಾಗ್ತೀರಾ? ಮೆಂಟಲ್ ಸ್ಟ್ರೆಂತ್ ಒಂದು ಹ್ಯಾಬಿಟ್, ಅದು ಒಂದೇ ದಿನದಲ್ಲಿ ಬರೋಲ್ಲ. ಇದು ಒಂದು ಡಿಸಿಪ್ಲಿನ್, ಅದು ಸಮಯದ ಪ್ರಕಾರ ಬೆಳೀತಾ ಹೋಗುತ್ತೆ. ಏನಾದ್ರೂ ನೀವು ಇಷ್ಟಪಡ್ತಿದ್ರೆ ಜಗತ್ತಿನ ಯಾವುದೇ ವಸ್ತು ನಿಮ್ಮನ್ನ ಮೆಂಟಲಿ ವೀಕ್ ಮಾಡಬಾರ್ದು ಅಂತ. ಆಗ ನೀವು ನಿಮ್ಮ ಯೋಚನೆ, ಹ್ಯಾಬಿಟ್ಸ್ ಮತ್ತೆ ಎನ್ವಿರಾನ್ಮೆಂಟ್ ನ ಬದಲಿಸಿ ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡಬೇಕಾಗತ್ತೆ. ಏನಾದ್ರೂ ನೀವು ಯೋಚಿಸ್ತಿದ್ರೆ ಈ ಲೈಫ್ ಅನ್ಫೇರ್ ಇದೆ, ಅದೃಷ್ಟ ಜೊತೆ ಕೊಡ್ತಿಲ್ಲ, ಹಿಂದೆ ಎಷ್ಟು ತಪ್ಪುಗಳನ್ನ ಮಾಡಿದೀನಿ ಅಂತ ಕೂತಿದ್ರೆ ಆಗ ನೀವು ಲೈಫ್ ಅಲ್ಲಿ ಯಾವತ್ತೂ ಸ್ಟ್ರಾಂಗ್ ಆಗೋದಕ್ಕಾಗಲ್ಲ. ಸ್ಟ್ರಾಂಗ್ ಜನರು ಸಿಚುವೇಶನ್ ನ ಕಂಟ್ರೋಲ್ ಮಾಡ್ತಾರೆ, ಜನ ಮತ್ತೆ ಸಂದರ್ಭಗಳನ್ನ ದೋಷಿಸಲ್ಲ, ಬ್ಲೇಮ್ ಮಾಡಲ್ಲ. ನಿಮಗೆ ನೀವೇ ಹೇಳಿ, ನನ್ ಜೊತೆ ಏನೇ ನಡೆದ್ರು ಅದಕ್ಕೆ ನಾನೇ ಜವಾಬ್ದಾರಿ ಮತ್ತೆ ನಾನೇ ಅದನ್ನ ಸರಿಪಡಿಸ್ತೀನಿ. ಯಾವಾಗೆಲ್ಲ ಲೈಫ್ ಅಲ್ಲಿ ಈ ತರಹದ ಕಂಪ್ಲೇಂಟ್ ಬರುತ್ತೋ ಆಗ ಕೇವಲ ಇದನ್ನ ನೆನಪು ಮಾಡ್ಕೊಳ್ಳಿ. ಹಾಸ್ಪಿಟಲ್ ನಲ್ಲಿ ಎಷ್ಟೊಂದೆಲ್ಲ ಜನ ಇದ್ದಾರೆ, ಅವರು ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾರೆ ಕೇವಲ ಬದುಕೋದಕ್ಕೆ. ಮತ್ತೆ ಸುಸ್ತು ಶರೀರನ ಇಟ್ಕೊಂಡು ಕಂಪ್ಲೇಂಟ್ ಮಾಡ್ತಿದ್ದೀರಾ. ಏನಾದ್ರೂ ನೀವು ಮೊಬೈಲ್ ಅಲ್ಲಿ ಯಾವುದೇ ಆನ್ಲೈನ್ ಕೆಲಸ ಮಾಡಲ್ಲ ಅಂದ್ರೆ ಆಗ ಎಷ್ಟಾಗುತ್ತೋ ಅಷ್ಟು ಮೊಬೈಲ್ ಯೂಸ್ ಕಡಿಮೆ ಮಾಡಿ. ಒಂದ್ ದಿನದಲ್ಲಿ ಮ್ಯಾಕ್ಸಿಮಮ್ 1 ಗಂಟೆ ಅಷ್ಟೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಅದು ಒಳ್ಳೆ ಕಾಂಟೆಂಟ್ ನೋಡೋದಕ್ಕೆ. ಮತ್ತೆ ವಾರದಲ್ಲಿ 1 ದಿನ ನೋ ಸೋಷಿಯಲ್ ಮೀಡಿಯಾ ಡೇ ಇಡಿ. ನೋ ರೀಲ್ಸ್, ನೋ ಸೋಷಿಯಲ್ ಮೀಡಿಯಾ, ಕೇವಲ ಬುಕ್ಸ್, ನೇಚರ್ ಮತ್ತೆ ಸೆಲ್ಫ್ ರಿಫ್ಲೆಕ್ಷನ್. ಮತ್ತೆ ಆಗಲೂ ಏನಾದ್ರೂ ಡಿಸ್ಟ್ರಾಕ್ಷನ್ ಚೂಸ್ ಮಾಡುವ ಮನಸ್ಸಾದ್ರೆ ಆಗ ನಿಮ್ಗೆ ಒಂದು ಜೋರಾದ ಏಟ್ ಹಾಕಿ. ಮೆಂಟಲಿ ಸ್ಟ್ರಾಂಗ್ ಇರೋ ಜನರು ಕಂಫರ್ಟಬಲ್ ಲೈಫ್ ಬದುಕಲ್ಲ, ಬದಲಿಗೆ ಕಷ್ಟಗಳಲ್ಲಿ ಮಜಾ ಕಾಣ್ತಾರೆ. ಪ್ರತಿದಿನ ಏನಾದ್ರೂ ಡಿಫಿಕಲ್ಟ್ ಮಾಡಿ. ಮೆಂಟಲಿ ಸ್ಟ್ರಾಂಗ್ ಆಗೋದಕ್ಕೆ ಬ್ರೈನ್ ಕೆಲಸ ಮಾಡಬೇಕಾಗತ್ತೆ. ಮೆಡಿಟೇಷನ್ ಅಂಡ್ ಡೀಪ್ ಬ್ರೀತಿಂಗ್ ನಿಮ್ಮ ಫೋಕಸ್ ಮತ್ತೆ ಇಮೋಷನಲ್ ಕಂಟ್ರೋಲ್ ನ 10x ಬೂಸ್ಟ್ ಮಾಡುತ್ತೆ. ಮತ್ತೆ ನೀವು 5 ಬುಕ್ಸ್ ಓದಬಹುದು. ದ 48 ಲಾಸ್ ಆಫ್ ಪವರ್, ರಾಬರ್ಟ್ ಗ್ರೀನ್. ಈ ಬುಕ್ ನಿಮಗೆ ಹೇಳುತ್ತೆ ಜಗತ್ತಲ್ಲಿ ಹೇಗೆ ಪವರ್ ನ ಗೇಮ್ ಆಡೋದು ಮತ್ತೆ ನೀವು ಮೆಂಟಲಿ ಹೇಗೆ ಸ್ಟ್ರಾಂಗ್ ಇರೋದು. 2 ಅಟಾಮಿಕ್ ಹ್ಯಾಬಿಟ್ಸ್, ಜೇಮ್ಸ್ ಕ್ಲಿಯರ್. ಇದು ನಿಮಗೆ ಪವರ್ಫುಲ್ ಹ್ಯಾಬಿಟ್ಸ್ ಬೆಳೆಸೋದು ಕಲಿಸುತ್ತೆ. ಅದು ನಿಮಗೆ ಡಿಸ್ಟ್ರಾಕ್ಷನ್ಸ್ ಅಂಡ್ ವೀಕ್ನೆಸ್ ಇಂದ ಹೊರಗೆ ತೆಗೆಯುತ್ತೆ. 3 ದ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಎ ಫಾ, ಮಾರ್ಕ್ ಮ್ಯಾನ್ಸನ್. ಇದು ನಿಮಗೆ ಕಲಿಸುತ್ತೆ ಹೇಗೆ ಕೇವಲ ಇಂಪಾರ್ಟೆಂಟ್ ವಿಷಯಗಳ ಮೇಲೆ ಗಮನ ಕೊಡಬೇಕು ಮತ್ತೆ ಯೂಸ್ಲೆಸ್ ಕೆಲಸಗಳನ್ನ ಇಗ್ನೋರ್ ಮಾಡಬೇಕು. 4 ಕಾಂಟ್ ಹರ್ಟ್ ಮಿ, ಡೇವಿಡ್ ಗಾಗಿನ್ಸ್. ಈ ಬುಕ್ ನಿಮಗೆ ಕಲಿಸುತ್ತೆ ಹೇಗೆ ಎಕ್ಸ್ಟ್ರೀಮ್ ಹಾರ್ಡ್ಶಿಪ್ಸ್, ಕಷ್ಟಗಳನ್ನ ಎದುರಿಸಬೇಕು ಮತ್ತೆ ಒಂದು ಅನ್ಬೀಟಬಲ್ ಮೈಂಡ್ ಸೆಟ್ ನ ಡೆವಲಪ್ ಮಾಡಬೇಕು. 5 ಡೀಪ್ ವರ್ಕ್, ಕಾರ್ಲ್ ನ್ಯೂಪೋರ್ಟ್. ಇದು ನಿಮಗೆ ಫೋಕಸ್ ಮತ್ತೆ ಡಿಸ್ಟ್ರಾಕ್ಷನ್ ಇಂದ ಹೇಗೆ ಬಚಾವ್ ಆಗೋದು ಅನ್ನೋದು ಕಲಿಸುತ್ತೆ. ಲಾಸ್ಟ್ ಅಲ್ಲಿ ನಿಮಗೋಸ್ಕರ ಈ ರೀತಿ 5 ಸ್ಟ್ರಾಂಗ್ ರೂಲ್ಸ್ ಮಾಡಿ ಅದನ್ನ ನೀವು ಏನಾದ್ರೂ ಆಗ್ಲಿ ಫಾಲೋ ಮಾಡ್ತೀರಾ. ರಣಭೂಮಿಲಿ ಆಡೋದಕ್ಕಿಂತ ಮುಂಚೆ ಮನಸ್ಸಿನ ಭೂಮಿಲಿ ಆಡ್ತಾರೆ. ನೀವು ಜನರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ ಅಲ್ಲ, ಬದಲಿಗೆ ಅವನು ಎಷ್ಟೇ ಕ್ಲೋಸ್ ಇರಲಿ ಎಲ್ಲರೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಇಷ್ಟಪಡಲ್ಲ. ಮತ್ತೆ ಇದೆಲ್ಲ ನಿಮ್ಗೆ ಆಗಲೇ ಅರ್ಥ ಆಗತ್ತೆ ಯಾವಾಗ ನೀವು ಅವರ ಬ್ರೈನ್ ನ ಓದೋದಕ್ಕೆ ಆಗುತ್ತೋ. ಮತ್ತೆ ಒಬ್ಬರ ಬ್ರೈನ್ ಓದಿ ಅರ್ಥ ಮಾಡ್ಕೊಳ್ಳೋದು ಕೇವಲ ಕಣ್ಣಿಂದ. ಮನುಷ್ಯನ ಕಣ್ಣೇನಿದೆ ಇದು ಸತ್ಯದ ಮಿರರ್ ಇದೆ. ಮನುಷ್ಯನ ಕಣ್ಣುಗಳು ಯಾವತ್ತೂ ಸುಳ್ಳು ಹೇಳಲ್ಲ. ಅದಕ್ಕೆ ಯಾವಾಗೆಲ್ಲ ನೀವು ಬೇರೆಯವ್ರ ಜೊತೆ ಮಾತಾಡ್ತಿರೋ ಅಥವಾ ಅವರ ಮಾತನ್ನ ಕೇಳ್ತಿರೋ ಆಗ ಅವರ ಕಣ್ಣುಗಳನ್ನ ಗಮನ ಇಟ್ಟು ನೋಡಿ.
ಯಾವಾಗೊಬ್ಬ ವ್ಯಕ್ತಿ ಸುಳ್ಳನ್ನ ಹೇಳ್ತಾನೋ ಆಗ ಅವನ ಕಣ್ಣಲ್ಲಿ ಒಂದು ಸೆಕೆಂಡ್ಗೆ ಅನ್ಸರ್ಟನಿಟಿ ಬರುತ್ತೆ. ಲೈಕ್ ಅವನ ಬ್ರೈನ್ 1 ಸೆಕೆಂಡ್ಗೆ ತಗಲಾಕೊಂಡಿರೋ ತರ. ಇದು ಮೈಕ್ರೋ ಎಕ್ಸ್ಪ್ರೆಷನ್ ಆಗಿರುತ್ತೆ. ಅದು ಕೇವಲ 1 ಸೆಕೆಂಡ್ ತನಕ ಆಗೋದು. ಅದಕ್ಕೆ ನೀವು ಇದನ್ನ ಫೋಕಸ್ ದಿಂದ ನೋಡಿದ್ರೆ ಆಗ ಪಕ್ಕಾ ಕಂಡು ಹಿಡ್ಕೋತೀರಾ. ತುಂಬಾ ಸರಿ ಸುಳ್ಳು ಹೇಳೋ ಜನರು ಅನ್ಯಾಚುರಲಿ ಜಾಸ್ತಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ಏನಾದ್ರೂ ದೃಷ್ಟಿ ತೆಗೆದ್ರೆ ಆಗ ಸಿಕ್ಕಾಕೋತೀನಿ ಅಂತ. ಎರಡನೇ ಕಡೆ ಏನಾದ್ರೂ ಒಬ್ಬ ಪದೇ ಪದೇ ತನ್ನ ದೃಷ್ಟಿ ತೆಗಿತಿದ್ರೆ ಆಗ ಬಹುಶಃ ಅವನು ಗಿಲ್ಟಲ್ಲಿ ಇರ್ಬೋದು ಅಥವಾ ಸುಳ್ಳು ಹೇಳ್ತಿರ್ಬೋದು. ಏನಾದ್ರೂ ನೀವು ಒಬ್ಬ ವ್ಯಕ್ತಿಗೆ ಪ್ರಶ್ನೆ ಕೇಳಿದಾಗ ಆ ವ್ಯಕ್ತಿ ಲೆಫ್ಟ್ ಸೈಡ್ ನೋಡ್ತಿದ್ರೆ ಆಗ ಬಹುಶಃ ಅವನು ಕತೆ ಕಟ್ತಿರ್ಬೋದು, ಇಮ್ಯಾಜಿನ್ ಮಾಡ್ತಿರ್ಬೋದು ಯಾವ್ದಾದ್ರು ಸುಳ್ಳನ್ನ. ಒಬ್ಬ ವ್ಯಕ್ತಿ ಸತ್ಯ ಹೇಳ್ತಿರ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಸತ್ಯ ಹೇಳ್ತಿರ್ತಾನೋ ಆಗ ಅವನ ಕಣ್ಣುಗಳ ಎಕ್ಸ್ಪ್ರೆಷನ್ ಮತ್ತೆ ಬಾಯಿಯ ಮೂಮೆಂಟ್ಸ್ ನ್ಯಾಚುರಲಿ ಸಿಂಕ್ ಅಲ್ಲಿ ಇರುತ್ತೆ. ಅಲ್ಲೇ ಯಾವಾಗ ಒಬ್ಬ ಸುಳ್ಳು ಹೇಳ್ತಿರ್ತಾನೋ ಆಗ ಅವನ ಬಾಯಿ ಬೇರೆ ಕಥೆನ ಹೇಳ್ತಿರುತ್ತೆ ಮತ್ತೆ ಕಣ್ಣು ಬೇರೆ. ಎಕ್ಸಾಂಪಲ್, ಯಾರಾದ್ರೂ ನಗ್ತಿದ್ರೆ ಅವರ ಕಣ್ಣಲ್ಲಿ ಇಮೋಷನಲ್ ಎಕ್ಸ್ಪ್ರೆಷನ್ ಇಲ್ಲ ಅಂದ್ರೆ ಇದು ಫೇಕ್ ಎಕ್ಸ್ಪ್ರೆಷನ್. ಸಾಕಷ್ಟು ಸರಿ ಜನ ಸುಳ್ಳನ್ನ ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ಓವರ್ ಆಕ್ಟಿಂಗ್ ಮಾಡ್ತಾರೆ. ಯಾವ ತರ ಅಂದ್ರೆ ಒತ್ತಾಯದಿಂದ ಕಣ್ಣುಗಳನ್ನ ದೊಡ್ಡದಾಗಿ ಮಾಡೋದು, ಶಾಕ್ ಆಗಿ ತೋರಿಸೋದು ಅಥವಾ ಫೇಕ್ ಸರ್ಪ್ರೈಸ್. ಏನಾದ್ರೂ ಒಬ್ಬರ ಕಣ್ಣು ಅನ್ಯಾಚುರಲಿ ವೈಡ್ ಆಗ್ತಿದ್ರೆ ಅಥವಾ ಹೆಚ್ಚು ಮೂವ್ಮೆಂಟ್ ಆಗ್ತಿದ್ರೆ ಆಗ ಬಹುಶಃ ಅವನು ಸುಳ್ಳು ಹೇಳ್ತಿರ್ಬೋದು. ನೀವು ಒಂದು ಬೇಟೆಗಾರ ಆಗೋದಕ್ಕೆ ಆ ಬೇಟೆಗಾರರನ್ನ ಕಂಡು ಹಿಡಿಬೇಕಾಗತ್ತೆ. ಯಾರು ನಿಮಗೆ ಸುಳ್ಳು ಹೇಳಿ ನಿಮ್ಮ ಹತ್ರ ಬಂದು ನಿಮ್ಮ ಬೇಟೆ ಆಡ್ಬೇಕು ಅಂತ ಇರ್ತಾನೋ ಅವ್ರನ್ನ ಗುರ್ತು ಹಿಡಿಬೇಕಾಗತ್ತೆ. ಏನಾದ್ರೂ ನೀವು ಒಬ್ಬರ ಸುಳ್ಳನ್ನ ಕಂಡು ಹಿಡಿಬೇಕು ಅಂದ್ರೆ ಆಗ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಪ್ರಶ್ನೆ ಕೇಳಿ. ಇದೊಂದು ಬಲೆಯ ರೀತಿ ಕೆಲಸ ಮಾಡುತ್ತೆ. ನಡೀರಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳು ಹೇಳ್ತೀನಿ. ಅದು ಯಾವುದೇ ವ್ಯಕ್ತಿನಾದ್ರೂ ಕನ್ಫ್ಯೂಸ್ ಮಾಡಬಹುದು. ಅವನ ನಿಜವಾದ ರಿಯಾಕ್ಷನ್ಸ್ ಎಕ್ಸ್ಪೋಸ್ ಮಾಡಬಹುದು. ನಂಬರ್ 1, ಮೆಮೊರಿ ಟ್ರ್ಯಾಪ್ ಕ್ವಶನ್. ನೀನ್ ಹೇಳ್ದೆ ನಿನ್ನೆ ರಾತ್ರಿ ನೀನಲ್ಲಿ ಇದ್ದೆ ಅಂತ, ಆಗಿದ್ರೆ ಅಲ್ಲಿನ ಫ್ಲೋರ್ ಕಲರ್ ಏನು? ಸುಳ್ಳು ಹೇಳೋನು ತಗಲಾಕೋತಾನೆ ಅಥವಾ ರ್ಯಾಂಡಮ್ ಆಗಿ ಯಾವ್ದಾದ್ರು ಬೇರೆ ಆನ್ಸರ್ ಕೊಡ್ತಾನೆ. ನಂಬರ್ 2, ರಿವರ್ಸ್ ಕನ್ಫರ್ಮೇಶನ್ ಟ್ರಿಕ್. ನೀನ್ ಶೋರ್ ಆಗಿದ್ಯಾ? ಪಕ್ಕಾ ಇದನ್ನ ಮೊದಲೇ ಹೇಳಿದ್ದೆ ಅಂತ? ಯಾಕಂದ್ರೆ ನನಗಿದು ನೆನಪಿದೆ, ಇದನ್ನ ನೀನು ಮೊದಲು ಹೇಳಿರೋದು. ಆಗೇನಾದ್ರೂ ಅವನು ಕನ್ಫ್ಯೂಸ್ ಆಗೋದ್ರೆ ಅಥವಾ ತಕ್ಷಣ ಆನ್ಸರ್ ನ ಬದಲಿಸಿದ್ರೆ ಆಗ ಅರ್ಥ ಮಾಡ್ಕೋ ಅವನು ಸುಳ್ಳು ಹೇಳ್ತಿದ್ದ. ನಂಬರ್ 3, ಇಮೋಷನಲ್ ರೆಸ್ಪಾನ್ಸ್ ಚೆಕ್. ಏನಾದ್ರೂ ನಾನಿದನ್ನ ನಿನ್ನ ಫ್ರೆಂಡ್ ಅಥವಾ ಬೇರೆಯವ್ರು ಕೇಳಿದ್ರೆ ಆಗೇನು ಅವರು ಇದನ್ನೇ ಹೇಳ್ತಾರ? ಸುಳ್ಳು ಹೇಳೋನು ಟೆನ್ಷನ್ ಅಲ್ಲಿ ಬರ್ಬೋದು ಅಥವಾ ಆಕ್ವರ್ಡ್ ಆಗ್ತಾನೆ. ನೀವು ನಿಮ್ಮ ಪ್ರಕಾರ ಈ ರೀತಿ ಟ್ರಿಕ್ಕಿ ಕ್ವಶನ್ ಕೇಳಿ. ಈ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮೈಂಡ್ ಅಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಮತ್ತೇನಾದ್ರೂ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದ್ರೆ ಆಗ ಅವನ ಕಣ್ಣುಗಳು ಮತ್ತೆ ಬಾಡಿ ಲ್ಯಾಂಗ್ವೇಜ್ ಇಂದ ಗೊತ್ತಾಗುತ್ತೆ. ಆಮೇಲೆ ಅವನ ಕೈಗಳ ಮೂವ್ಮೆಂಟ್ ನೋಡಿ. ಯಾವ ಜನ ಕಾನ್ಫಿಡೆಂಟ್ ಇರ್ತಾರೋ ಅವರ ಬಾಡಿ ಲ್ಯಾಂಗ್ವೇಜ್ ರಿಲ್ಯಾಕ್ಸ್ಡ್ ಇರುತ್ತೆ. ಆದ್ರೆ ಯಾರು ಸುಳ್ಳು ಹೇಳ್ತಿರ್ತಾರೋ ಅಥವಾ ಇನ್ಸೆಕ್ಯೂರ್ ಇರ್ತಾರೋ ಅವರು ತಮ್ಮ ಕೈಗಳನ್ನ ಅಂಟಿಸಿರ್ತಾರೆ, ಇಲ್ಲ ಯಾವುದೇ ಕಾರಣ ಇಲ್ಲದೆ ತಮ್ಮ ಮುಖಾನ ಮುಟ್ತಿರ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಟೆನ್ಷನ್ ಅಲ್ಲಿ ಇರ್ತಾನೋ ಆಗ ಅವನು ಕಾಲ ಅಲ್ಲಾಡ್ಸಿರ್ತಾನೆ ಅಥವಾ ಬೆರಳುಗಳ ಜೊತೆ ಏನಾದ್ರೂ ಮಾಡ್ತಿರ್ತಾರೆ. ಅವನು ಮಾತಾಡುವ ಸ್ಟೈಲ್ ಕೂಡ ತುಂಬಾ ಹೇಳುತ್ತೆ. ಏನಾದ್ರೂ ಒಬ್ಬ ನಿಂತು ಉತ್ತರ ಕೊಡ್ತಿದ್ರೆ ಆಗ ಈ ರೀತಿ ಇರ್ಬೋದು ಅವನು ತನ್ನ ಕತೆ ಕಟ್ತಿರ್ಬೋದು. ನೀವು ನಿಮ್ಮ ನಿಜವಾದ ಸ್ನೇಹಿತ ಮತ್ತೆ ಶತ್ರು ಇಬ್ಬರನ್ನು ಕಂಡು ಹಿಡಿಬೇಕಾಗತ್ತೆ. ಏನಾದ್ರೂ ನೀವು ನಿಜವಾಗ್ಲೂ ಪವರ್ಫುಲ್ ಆಗ್ಬೇಕು ಅಂದ್ರೆ ಆಗ ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್ ಮತ್ತೆ ಸೈಕಾಲಜಿಯ ಜೊತೆ ಫೈಟಿಂಗ್ ಸ್ಕಿಲ್ ಕಲಿಬೇಕಾಗತ್ತೆ. ನಿಮಗೆ ಫೈಟ್ ಮಾಡೋದು ಬರಬೇಕು. ಫೈಟಿಂಗ್ ಸ್ಕಿಲ್ಸ್ ಕಲಿಯೋದು ಅಂದ್ರೆ ಕೇವಲ ಹೊಡೆದಾಟ ಅಲ್ಲ, ಬದಲಿಗೆ ಆ ಒಂದು ಸ್ಕಿಲ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಡಿಸಿಪ್ಲಿನ್ ಮತ್ತೆ ಮೆಂಟಲ್ ಟಫ್ನೆಸ್ ನ ಹೆಚ್ಚಿಸುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೆ ತಮ್ಮ ಲೈಫ್ ಅಲ್ಲಿ ಯಾವ್ದಾದ್ರೂ ಹೋರಾಟ ಮಾಡ್ಲೇಬೇಕಾಗತ್ತೆ. ಅದು ಬದಲಿಗೆ ಬಿಸ್ನೆಸ್ ಇರ್ಲಿ, ಲೈಫ್ ಪ್ರಾಬ್ಲಮ್ಸ್ ಗಳ ಜೊತೆ ಅಥವಾ ರಿಯಲ್ ಫೈಟ್ ಆಗ್ಬೋದು. ಯಾರಿಗೆ ಹೋರಾಡೋದು ಗೊತ್ತೋ ಅವನು ಯಾವತ್ತೂ ಸೋಲನ್ನ ಒಪ್ಕೊಳ್ಳಲ್ಲ. ಫೈಟ್ ಎಲ್ಲಾದ್ರೂ ಹೇಗಾದ್ರೂ ನಡೆಯಬಹುದು. ಸ್ಟ್ರೀಟ್ ಫೈಟ್, ಸ್ಕೂಲ್ ಫೈಟ್, ಕಾಲೇಜ್ ಫೈಟ್. ನೀವೊಬ್ಬ ಮನುಷ್ಯ ಆಗಿದ್ರೆ ಫೈಟ್ ಮಾಡೋದು ಬರಲೇಬೇಕು, ಹೆದರ್ಕೊಂಡು ಹೋಗ್ಬಾರ್ದು. ಈ ಕಲಿಯುಗದಲ್ಲಿ ನಮ್ಮ ಅಪ್ಪ, ಅಮ್ಮ, ವೈಫ್, ಅಣ್ಣ, ತಮ್ಮ, ತಂಗಿಗೆ ಒಂದು ಸೇಫ್ ಲೈಫ್ ಕೊಡಬೇಕು ಅಂದ್ರೆ ಆಗ ಫೈಟಿಂಗ್ ಸ್ಕಿಲ್ಸ್ ಕಲಿಲೇಬೇಕು. ಈಗ ಬನ್ನಿ ಕೆಲವು ಫೈಟಿಂಗ್ ಸ್ಕಿಲ್ಸ್ ಬಗ್ಗೆ ಮಾತಾಡೋಣ. ನಂಬರ್ 1, ರೆಸ್ಲಿಂಗ್. ರೆಸ್ಲಿಂಗ್ ಒಂದು ಈ ರೀತಿ ಫೈಟಿಂಗ್ ಸ್ಕಿಲ್ ಇದೆ. ಅದು ನಮ್ಮ ಗ್ರಾಪ್ಲಿಂಗ್ ಮತ್ತೆ ಗ್ರೌಂಡ್ ಕಂಟ್ರೋಲ್ ನ ಸ್ಟ್ರಾಂಗ್ ಮಾಡುತ್ತೆ. ರೆಸ್ಲಿಂಗ್ ಆಡೋ ವ್ಯಕ್ತಿನ ಬೀಳ್ಸೋದು ಕಷ್ಟ ಇರುತ್ತೆ. ಮತ್ತೇನಾದ್ರೂ ಅವರು ಯಾರನ್ನಾದ್ರೂ ಹಿಡಿದ್ರೆ ಆಗ ಬಿಡೋದಿಲ್ಲ. ನಂಬರ್ 2, ಬಾಕ್ಸಿಂಗ್. ಬಾಕ್ಸಿಂಗ್ ಒಂದು ಈ ರೀತಿ ಫೈಟಿಂಗ್ ಸ್ಕಿಲ್ ಇದೆ. ಅದು ನಿಮ್ಮ ಪಂಚಿಂಗ್ ಸ್ಪೀಡ್, ಆಕ್ಯುರಸಿ ಮತ್ತೆ ಪವರ್ ನ ಡೆವಲಪ್ ಮಾಡುತ್ತೆ. ಏನಾದ್ರೂ ಒಬ್ಬರ ಜೊತೆ ಫೇಸ್ ಟು ಫೇಸ್ ಫೈಟ್ ಮಾಡಬೇಕು ಅಂದ್ರೆ ಆಗ ಬಾಕ್ಸಿಂಗ್ ನ ನಾಲೆಡ್ಜ್ ತುಂಬಾ ಹೆಲ್ಪ್ ಮಾಡುತ್ತೆ. ನಂಬರ್ 3, ಕಿಕ್ ಬಾಕ್ಸಿಂಗ್. ಕಿಕ್ ಬಾಕ್ಸಿಂಗ್ ಒಂದು ಈ ರೀತಿ ಟೆಕ್ನಿಕ್ ಇದೆ. ಅದು ನಿಮಗೆ ಪಂಚಿಂಗ್ ಅಂಡ್ ಕಿಕ್ಕಿಂಗ್ ನ ಡೆಡ್ಲಿ ಕಾಂಬಿನೇಷನ್ ಕಲಿಸುತ್ತೆ. ಏನಾದ್ರೂ ನೀವು ಲಾಂಗ್ ರೇಂಜ್ ಫೈಟ್ ಮಾಡಬೇಕು ಅಥವಾ ಜಾಸ್ತಿ ಪವರ್ಫುಲ್ ಅಟ್ಯಾಕ್ ಮಾಡಬೇಕು ಅಂದ್ರೆ ಆಗ ಕಿಕ್ ಬಾಕ್ಸಿಂಗ್ ಮಸ್ಟ್ ಇದೆ. ಏನಾದ್ರೂ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಪ್ರಯತ್ನ ಮಾಡಿದ್ರು ಆಗ ನಿಮ್ಮೊಂದು ಪವರ್ಫುಲ್ ಕಿಕ್ಕೆ ಅವನಿಗೆ ಭೂತ ಬಿಡಿಸುತ್ತೆ. ನಂಬರ್ 4, ಮೋಯ್ ಥಾಯ್. ಮೋಯ್ ಥಾಯ್ ಒಂದು ಅಡ್ವಾನ್ಸ್ ಫೈಟಿಂಗ್ ಸ್ಕಿಲ್ ಇದೆ. ಅದರಲ್ಲಿ ನೀವು ಕೇವಲ ಕೈ ಮತ್ತೆ ಕಾಲಲ್ಲ, ಬದಲಿಗೆ ಎಲ್ಬೋಸ್ ಅಂಡ್ ನೀಸ್ ನ ಯೂಸ್ ಮಾಡ್ತೀರಾ. ಏನಾದ್ರೂ ನೀವು ಬಯಸಿದ್ರೆ ನಿಮ್ಮ ಫೈಟಿಂಗ್ ಸ್ಕಿಲ್ಸ್ ಡೆಡ್ಲಿ ಆಗಿರ್ಬೇಕು ಅಂತ ಆಗ ಮೋಯ್ ಥಾಯ್ ಕಲಿಬೇಕಾಗತ್ತೆ. ಏನಾದ್ರೂ ಯಾರೇ ನಿಮ್ಮ ಹತ್ರ ಬರೋದಕ್ಕೆ ಯೋಚಿಸಿದ್ರು ಆಗ ಒಂದು ಪವರ್ಫುಲ್ ನೀ ಅಥವಾ ಎಲ್ಬೋನೆ ಅವನಿಗೆ ಹಾಸ್ಪಿಟಲ್ ಕಳಿಸುತ್ತೆ.
ಈಗ ನಾನು ಏನ್ ಹೇಳ್ತಾ ಇದ್ದೀನೋ ಇದನ್ನ ಗಮನ ಇಟ್ಟು ಕೇಳಿ. ಈ ಪಾಯಿಂಟ್ ಎಲ್ಲಕ್ಕಿಂತ ಯೂನಿಕ್ ಅಂಡ್ ಪವರ್ಫುಲ್ ಇದೆ. ಇದನ್ನ ಬಹುಶಃ ನಿಮ್ಗೆ ಇಲ್ಲಿ ತನಕ ಯಾರು ಹೇಳಿರಲ್ಲ. ಆದ್ರೆ ಪವರ್ಫುಲ್ ಆಗೋದಕ್ಕೆ ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ. ವೆಲ್, ಎಷ್ಟು ಸರಿ ನೀವು ಇದನ್ನ ಆಗೋದು ನೋಡಿದಿರಾ? ಬಹುಶಃ ಸಾಕಷ್ಟು ಸರಿ ಇದನ್ನ ನೋಡಿರಬಹುದು. ಕೆಲವು ಪವರ್ಫುಲ್ ಜನರು ತಮ್ಮ ಪವರ್ ನ ಮಿಸ್ಯೂಸ್ ಮಾಡ್ತಾರೆ ದುರ್ಬಲ ವ್ಯಕ್ತಿಗಳನ್ನ ಆದ್ಮೋದಕ್ಕೆ. ಮತ್ತೆ ಆ ವ್ಯಕ್ತಿಗಳು ಸುಮ್ಮನೆ ಇದನ್ನ ತಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅವರಿಗೆ ತಮ್ಮ ಲೀಗಲ್ ರೈಟ್ಸ್, ತಮ್ಮ ಅಧಿಕಾರ ಗೊತ್ತಿರಲ್ಲ. ಸ್ನೇಹಿತರೆ, ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಅವಶ್ಯಕತೆ ಬಿದ್ದಾಗ ಯಾರಿಗಾದ್ರೂ ಹೊಡೆಯೋ ಪವರ್ ನಮಗೆ ಕೊಡುತ್ತೆ. ಅದಕ್ಕೆ ಸದಾ ನಮ್ಮ ಕಂಟ್ರಿಯ ಲೀಗಲ್ ರೈಟ್ಸ್ ನ ಮಾಹಿತಿ ಇಡಿ. ಯಾಕಂದ್ರೆ ನೀವು ನಿಮ್ಮ ನಿಜವಾದ ಪವರ್ ನ ಸರಿಯಾದ ರೀತಿಯಿಂದ ಉಪಯೋಗಿಸೋದಕ್ಕೆ. ಇವತ್ತು ಯೂಟ್ಯೂಬ್ ಅಲ್ಲಿ ಈ ರೀತಿ ಸಾಕಷ್ಟು ಚಾನೆಲ್ ಇದೆ. ಅವರು ನಿಮ್ಮ ಲೀಗಲ್ ರೈಟ್ಸ್ ನ ತುಂಬಾ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರನ್ನ ಫಾಲೋ ಮಾಡಿ ಮತ್ತೆ ನಿಮ್ಮನ್ನ ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಪವರ್ಫುಲ್ ಆಗಿಡಿ. ಮತ್ತೆ ನೆನಪಿಡಿ, ಒಬ್ಬ ಡೇಂಜರಸ್ ಮೆನ್ ಆಗೋ ಅರ್ಥ ಕೆಟ್ಟ ವ್ಯಕ್ತಿ ಆಗೋದಿಲ್ಲ. ಬದಲಿಗೆ ತನ್ನನ್ನ ಮತ್ತೆ ತನ್ನ ವಾತಾವರಣ ಪೂರ್ಣ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ಮತ್ತೆ ನಮ್ಮನ್ನ ಮತ್ತೆ ನಮ್ಮ ಇಷ್ಟಪಟ್ಟವ್ರನ್ನ ಕಾಪಾಡೋದು. ಅದಕ್ಕೆ ಸ್ನೇಹಿತರೆ, ನೀವು ಈ ಇಂಪಾರ್ಟೆಂಟ್ ಪಾಯಿಂಟ್ ನ ಬುದ್ಧಿವಂತಿಕೆಯಿಂದ ಫಾಲೋ ಮಾಡಿದ್ರೆ ಆಗ ಬೇಗನೆ ನೀವೊಂದು ಈ ರೀತಿ ಪವರ್ಫುಲ್ ಬಾಸ್ ಆಗ್ತೀರಾ. ಅವನನ್ನ ಪ್ರತಿಯೊಬ್ಬ ರೆಸ್ಪೆಕ್ಟ್ ಮತ್ತೆ ಭಯದ ಭಾವನೆಯಿಂದ ನೋಡ್ತಾನೆ. ಏನಾದ್ರೂ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಅಥವಾ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ನೋಡಿದೀರಾ ಅಂದ್ರೆ ಆಗ ಕಂಗ್ರಾಚುಲೇಷನ್ಸ್, ನಿಮ್ಮ ಮೈಂಡ್ ಸೆಟ್ ಒಂದು ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆ. ನೀವು ಆ ವೀಕ್ ಮೈಂಡ್ ಸೆಟ್ ಇರೋ ವ್ಯಕ್ತಿ ಅಲ್ಲ, ಅವ್ರಿಗೆ ರೀಲ್ಸ್ ಅಂಡ್ ಶಾರ್ಟ್ಸ್ ನ ಚಟ ಹಿಡಿದಿರೋದು. ಈಗ ನಿಮ್ಮ ಹತ್ರ ಎರಡು ಚಾಯ್ಸಸ್ ಇದೆ. ಇಲ್ಲ ಇವತ್ತಿಂದಾನೇ ಒಂದು ಹೊಸ ಜನ್ಮ ತಗೊಳ್ಳಿ, ಅಥವಾ ಅದೇ ಹಳೆ ವ್ಯಕ್ತಿ ಆಗಿರಿ. ಏನಾದ್ರೂ ನೀವು ಮೊದಲನೇದನ್ನ ಚೂಸ್ ಮಾಡಿದ್ರೆ ಆಗ ಗಮನ ಇಟ್ಟು ಕೇಳಿ. ನಿಮ್ಮ ವೀಕ್ನೆಸ್ ನ ಅಕ್ಸೆಪ್ಟ್ ಮಾಡಬೇಡಿ, ಅದನ್ನ ಮುಗಿಸಿ. ಜನರ ಮುಂದೆ ನಿಮ್ಮ ಶಕ್ತಿ ತೋರಿಸಬೇಡಿ, ಅವರಿಗೆ ಅದನ್ನ ಫೀಲ್ ಮಾಡೋದಕ್ಕೆ ಬಿಡಿ. ಯಾರಿಂದನೂ ಅಪ್ರೂವಲ್ ತಗೋಬೇಡಿ, ಕೇವಲ ನಿಮ್ಮ ಮೇಲೆ ಭರವಸೆ ಇಡಿ. ಮೆಂಟಲಿ ಅಂಡ್ ಫಿಸಿಕಲಿ ಎಲ್ಲರಿಗಿಂತ ಸ್ಟ್ರಾಂಗ್ ಆಗಿ ಮತ್ತೆ ನಿಮಗೋಸ್ಕರ ಒಂದು ಸ್ಟ್ರಾಂಗ್ ರೂಲ್ ಮಾಡ್ಕೊಂಡು ಅದನ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ. ಮತ್ತೆ ಕೆಲವೇ ದಿನಗಳಲ್ಲಿ ಸ್ವತಃ ನೀವೇ ನೋಡ್ತೀರಾ ನಿಮ್ಮ ಲೈಫ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಮತ್ತೆ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ. ಐ ಹೋಪ್ ನೀವು ಒಂದು ಪವರ್ಫುಲ್ ಬೆಸ್ಟ್ ಲೈಫ್ ಬದುಕೋದಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದೆ. ನೀವು ಇಲ್ಲಿ ಕೇವಲ ಆಕ್ಷನ್ ತಗೊಳ್ಳೋದು ಸ್ಟಾರ್ಟ್ ಮಾಡಬೇಕಾಗತ್ತೆ. ಐ ಹೋಪ್ ನೀವು ಈ ವಿಡಿಯೋದಲ್ಲಿರೋ ಪವರ್ ಪ್ಯಾಕ್ ಇನ್ಫಾರ್ಮೇಶನ್, ನಾಲೆಡ್ಜ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆ ತರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ವಿಡಿಯೋನು ಖಂಡಿತ ನೋಡಿ, ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿಮಗೋಸ್ಕರ ತುಂಬಾ ಬರಲಿದೆ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.